ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಕರ್ಜಿಕಾಯಿ. ಸೊ ಬನ್ನಿ ನೋಡೋಣ. ಫಸ್ಟು ಇಲ್ಲಿ ನಾನು 1 ಕಪ್ ಕಡಲೆಪಪ್ಪು ಹಾಕ್ಕೊಂಡಿದ್ದೀನಿ. ಕಡಲೆಪಪ್ಪನ್ನ ನಾವು ಹುರ್ಕೊಬೇಕು. ಸೊ ಕೆಂಪಗೇನು ಆಗಬೇಕಾಗಿಲ್ಲ, ಲೈಟಾಗಿ ಬಿಸಿ ಆದರೆ ಸಾಕು. ಸೊ ಇವಾಗ ಇದಾಗಿದೆ, ಇದಕ್ಕೆ ನಾನು ಎಳ್ಳು ಹಾಕ್ಕೊತಾ ಇದ್ದೀನಿ. ಸೊ ಎಳ್ಳನ್ನು ಹುರ್ಕೊಬೇಕು. ಎಳ್ಳನ್ನ ನಾವು ಚೆನ್ನಾಗಿ ಹುರ್ಕೊಬೇಕು, ಕೆಂಪಗಾಗೋಷ್ಟು ಹುರ್ಕೊಬೇಕು. ಸೊ ನೀವು ನೋಡ್ಬೋದು ಇವಾಗ ಕಲರ್ ಚೇಂಜ್ ಆಗಿದೆ, ಇವಾಗ ಆಗಿದೆ. ಇದಕ್ಕೆ ನಾನಿವಾಗ ಗಸಗಸೆ ಹಾಕ್ಕೊತಾ ಇದ್ದೀನಿ. ಗಸಗಸೆ ಇಲ್ಲೊಂದು ನಾನು 25 ಗ್ರಾಮ್ ತೊಗೊಂಡಿದ್ದೀನಿ. ಇದು ಅಷ್ಟೇ ಕೆಂಪಗೆ ಹುರ್ಕೊಬೇಕು. ಇಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ, ಮತ್ತೆ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು. ಇವಾಗ ನಾನು ಎಲ್ಲಾನು ಒಂದೊಂದೇ ಆಗಿ ಮಿಕ್ಸಿ ಗ್ರೈಂಡ್ ಹಾಕಿ ಪೌಡ್ರ್ ಮಾಡ್ಕೊತೀನಿ. ಸೊ ಫಸ್ಟ್ ಕಡಲೆಪಪ್ಪು ಹಾಕೊಂಡೆ. ಕಡಲೆಪಪ್ಪನ್ನ ನಾವು ಫೈನ್ ಪೌಡ್ರ್ ಮಾಡ್ಕೊಬೇಕು. ಸೊ ನೀವು ನೋಡ್ಬೋದು ಪೌಡ್ರಿ ಥರ ಇರಬೇಕು ಫುಲ್ಲು. ಇದಕ್ಕೆ ನಾನು ಕಡಲೆ ಬೀಜ ಹಾಕೊಂಡೆ. ಇದನ್ನು ತರಕಾರಿ ಪುಡಿ ಮಾಡ್ಕೊಬೇಕು. ಜಾಸ್ತಿ ಹೊತ್ತು ಗ್ರೈಂಡ್ ಮಾಡ್ಕೊಬಾರ್ದು, ಹಂಗೆ ಆಫ್ ಮಾಡಿಬಿಡ್ಬೇಕು. ಸೊ ತರಕಾರಿ ಇದ್ರೆ ಟೇಸ್ಟ್ ಇರುತ್ತೆ. ಎಳ್ಳು ಅಷ್ಟೇ. ಸೊ ಎಳ್ಳು ಸ್ವಲ್ಪ ತರಿತರಿನೇ ಇರುತ್ತೆ. ಇವಾಗ ನಾನು ಗಸಗಸೆ ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಗಸಗಸೆ ಒಂಥರ ತರಿತರಿನೇ ಇರುತ್ತೆ, ಸೊ ಅದು ಹಂಗೆ ಆಗುತ್ತೆ. ಸೊ ಇದಕ್ಕೆ ನಾನು 1 ಕಪ್ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲನ ನಾನು ನೀಟಾಗಿ ಕುಟ್ಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಇದನ್ನೆಲ್ಲ ಇವಾಗ ಒಂದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಸೊ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ನಮ್ಗೆ ಬೇಕಾದಾಗ ನಮಗೆ ತೆಂಗಿನಕಾಯಿ ಹಾಕ್ಕೊಂಡು ಅದನ್ನು ನಾವು ಕರ್ಜಿಕಾಯಿ ಮಾಡ್ಕೊಬೋದು. ಸೊ ಇಲ್ಲಿ ನಾನು 1 ಕಪ್ ತೆಂಗಿನಕಾಯಿಗೆ 1.5 ಕಪ್ಪು ಇದು ಪೌಡ್ರು ಕಡಲೆ ಹಸಿಟ್ಟನ್ನ ಮಾಡ್ಕೊಂಡ್ರೆ ಅದನ್ನ ಹಾಕ್ಕೊಂಡೆ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಹೂರ್ಣ ರೆಡಿ ಆಗತ್ತೆ. ಇವಾಗ ಇಲ್ಲಿ ನಾನು ಮೈದಾ ಹಿಟ್ಟು ಕಲ್ಸ್ಕೊತಾ ಇದ್ದೀನಿ. 1 ಕಪ್ ಮೈದಾಗೆ 2 ಸ್ಪೂನು ಚಿರೋಟಿ ರವೆ ಹಾಕ್ಕೊಂಡೆ, ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅರ್ಶಿನದ ಪುಡಿ ಹಾಕ್ಕೊಂಡೆ. ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಮತ್ತೆ ಇದನ್ನ ಚೆನ್ನಾಗಿ ಮಿದ್ಕೊಬೇಕು. ನಾವು ಸೇಮ್ ಚಪಾತಿ ಹಿಟ್ಟು ಥರನೇ ಕಲಿಸ್ಕೊಬೇಕು. ಇವಾಗ ಇದಕ್ಕೆ ನಾವು ಸ್ಟಫಿಂಗ್ ಮಾಡಬೇಕು. ಇವಾಗ ಇದನ್ನು ನಾವು ಮೈದಾ ಹಿಟ್ಟಲ್ಲಿ ಹೊಡ್ಲಿಸ್ಕೊಂಡು ಚಪಾತಿ ಥರ ನಾವು ಲಟ್ಟಿಸ್ಬೇಕು. ಪೂರಿ ಸೈಜ್ ಮಾಡಿಕೊಂಡ್ರೆ ಸಾಕು. ಇವಾಗ ಆಗಿದೆ ನಾನು ಲಟ್ಟಿಸ್ಕೊಂಡಿದ್ದು. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಹೂರ್ಣ ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಒಂದು ಬಟ್ಲಲ್ಲಿ ನೀರು ತೊಗೊಂಡು ಸೈಡ್ಸಲ್ಲೆಲ್ಲ ಈ ಥರ ನೀರನ್ನ ಸರುಕೊಬೇಕು ನಾವು. ಯಾಕಂದರೆ ನಾವು ಇದನ್ನು ಫೋಲ್ಡ್ ಮಾಡಿದಾಗ ಅದು ಅಂಟ್ಕೊಬೇಕು. 2 ಸೈಡನ್ನು ಓಪನ್ ಆಗಬಾರ್ದು ಎಣ್ಣೆಗೆ ಹಾಕಿದಾಗ ನಾವು. ಸೊ ಹೂರ್ಣ ಎಲ್ಲ ಈಚೆಗೆ ಬರಬಾರ್ದು. ಸೊ ಈ ಥರ ಮಾಡಿ ನಾವು ಸೈಡ್ಸಲ್ಲೆಲ್ಲ ನೀಟಾಗಿ ಲಾಕ್ ಮಾಡಬೇಕು. ಸೊ ಇಲ್ಲಿ ನಾನು ಚಾಕು ಬಳಸಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಮೈದಾ ಹಿಟ್ಟನ್ನ. ನೀವೇನಾದರೂ ನಿಮ್ಮ ಮನೇಲಿ ಕರ್ಜಿಕಾಯಿ ಮಾಡೋ ಶೇಪ್ ಮಾಡೋದಿದ್ರೆ ಅದನ್ನು ಉಪಯೋಗಿಸ್ಕೊಬೋದು. ನಮ್ಮ ಮನೇಲೂ ಇತ್ತು, ಬಟ್ ಅದು ಸ್ವಲ್ಪ ನನಗೆ ಅಷ್ಟು ಸರಿ ಹೋಗಲ್ಲ. ಅದಕ್ಕೆ ನಾನು ಈ ಥರ ಚಾಕುನೇ ಯೂಸ್ ಮಾಡ್ಕೊಂಡಿದ್ದೀನಿ, ಈಸಿಯಾಗೇ ಆಗುತ್ತೆ ಅಂತ. ಇವಾಗ ಆಗಿದೆ. ಸೊ ನಾನು ಇವಾಗ ಎಣ್ಣೆಲಿ ಕರಿಯೋಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಬಾಣಲಿಗೆ. ಎಣ್ಣೆ ಮೀಡಿಯಮಾಗಿ ಕಾದಿರಬೇಕು, ತುಂಬ ಕಾದಿದ್ರೂ ಹಾಕ್ತಿದ್ದಂಗೆ ಸೀದೋಗುತ್ತೆ. ಒಂದು ಸಣ್ಣದೊಂದು ಮೈದಾ ಹಿಟ್ಟಿನ ಉಂಡೆ ಹಾಕಿ ನೋಡ್ಬೋದು. ಅವಾಗ ಮೇಲ್ ಬಂದಾಗ ಅದು ಕಾದಿದೆ ಅಂತ ನಾವು ಬೇರೆ ಕರ್ಜಿಕಾಯಿನೂ ಹಾಕೊಂಡ್ಬಿಡ್ಬೋದು. ಇವಾಗ ಕರ್ಜಿಕಾಯಿ ಹಾಕೊತಾ ಇದ್ದೀನಿ. ನೀವು ನೋಡ್ಬೋದು ತುಂಬ ಬಬಲ್ಸ್ ಬರ್ತಾ ಇಲ್ಲ, ಅಂದರೆ ಮೀಡಿಯಮಾಗಿ ಕಾದಿದೆ ಇದು. ಸೊ ಈ ಥರ ದಪ್ಪ ಲೈಟಾಗಿ ಊದ್ಕೊಂಡ್ಮೇಲೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಇದನ್ನು 2 ಸೈಡು ಬೇಯಿಸ್ಕೊಬೇಕು. ಸೊ ಇವಾಗ ಕೆಂಪಗಾಗಿದೆ. 2 ಸೈಡು ನೋಡಿ ನಾವು ಈ ಥರ ತೆಗೆದ್ಬಿಡ್ಬೇಕು ಕೆಂಪಗಾದ್ಮೇಲೆ. ಕರ್ಜಿಕಾಯಿ ರೆಡಿ ಆಗಿದೆ. ಎಲ್ಲರೂ ಟ್ರೈ ಮಾಡಿ ಹಬ್ಬಕ್ಕೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.